Welcome back to my channel. Friends, ಇವತ್ತು ಟ್ಯೂಸ್ಡೇ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ರೆಡಿ ಆಗಿರೋದು ನೋಡಿದ್ರೆ ಎಲ್ಲೋ ಹೋಗ್ತಿದ್ದೀನಿ ಅಂತ ನೀವು ಗೆಸ್ಸಿಂಗ್ ಮಾಡಿರ್ತೀರಾ ಡೆಫಿನೆಟ್ ಆಗಿ. ಸೊ ಹೋಗೋ ಮುಂಚೆಗೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹೋಗೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಸೊ ಅದಂತೂ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ. ಬಿಸಿಲು ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ, ಇಲ್ಲಾಂದ್ರೆ ಬೇಗ ಡ್ರೈ ಆಗ್ಬಿಡುತ್ತೆ. ಇದು ನೋಡಿ ತುಂಬಾ ಫಾಸ್ಟ್ ಆಗಿ ಗ್ರೋತ್ ಆಗ್ತಿದೆ ಇದು. ಸೊ ನೋಡಿ ಇದು ರೆಗ್ಯುಲರ್ ಆಗಿ ನಾನು ನೀರ್ ಹಾಕ್ತಾನೆ ಇದ್ದೀನಿ. ಅಂಡ್ ಬೇಬಿ ಪ್ಲಾಂಟ್ ಇದೆ. ಸೊ ಫ್ರೆಂಡ್ಸ್, ಇವತ್ತು ಅರುಣ್ ಕೂಡ ಮನೆಯಲ್ಲೇ ಇದ್ದಾರೆ. ಟ್ಯೂಸ್ಡೇ ಆದ್ರೂ ಹಾಲಿಡೇ ತಗೊಂಡಿದ್ದಾರೆ, ಎಲ್ಲೋ ಹೊರಗಡೆ ಹೋಗೋಣ ಅಂತ. ಸೊ ಇದೊಂದು ಇಶಾನ್ಗೆ ಸರ್ಪ್ರೈಸಿಂಗ್ ಕೊಡ್ತಾರೋ ಅಂತ ವ್ಲಾಗ್ ಅಂತಾನೆ ಹೇಳ್ಬೋದು. ಸೊ ಅವನು ಕೂಡ ಹೇಳಿಲ್ಲ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ. ಸರ್ಪ್ರೈಸಿಂಗ್ ಆಗೇ ಇಟ್ಟಿದ್ದೀವಿ. ಅಲ್ಲಿಗೆ ಆಲ್ಮೋಸ್ಟ್ ಹತ್ತತ್ರ ಹೋದಾಗ ಗೊತ್ತಾಗುತ್ತೆ, ಅವನಿಗೂ ರಿವೀಲ್ ಮಾಡ್ತೀವಿ, ಹಾಗೆ ನಿಮ್ಗೂ ಗೊತ್ತಾಗುತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಅಂತ. ಕೊಟ್ರೆ ಅದು ಸರ್ಪ್ರೈಸ್ ಆಗುತ್ತಾ? ಕರ್ಮ ಕೊಡಲ್ಲ, ಏನು ಕೊಡಲ್ಲ. ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗೋದು. ಇಶಾನ್ಗೆ ಒಂಚೂರು ಖುಷಿ ಮಾಡ್ಸೋಣ ಅಂತ. ಯಾಕಂದ್ರೆ ಈಗ ಎಕ್ಸಾಮ್ ಮುಗ್ದಿದೆ, ಎಕ್ಸಾಮ್ ಚೆನ್ನಾಗಿ ಮಾಡ್ಬಿಟ್ಟಿದ್ದಾನೆ. ಸೊ ಏನಾದ್ರೂ ಈಗ ಅವ್ನು ಹೇಳಿದ್ದ ಮೊದ್ಲೇ, ಎಕ್ಸಾಮ್ ಚೆನ್ನಾಗಿ ಮಾಡಿದ್ರೆ ನನ್ಗೆ ಏನ್ ಕೊಡ್ತೀರಾ ಅಂತ. ಸೊ ಸರ್ಪ್ರೈಸಿಂಗ್ ಆಗಿ ಇವತ್ತು ಅದನ್ನ ಕೊಡೋಣ ಅಂತ ಅನ್ಕೊಂಡಿದೀವಿ. ಡೆಫಿನೆಟ್ ಆಗಿ ಅವ್ನು ತುಂಬಾ ಇಷ್ಟ ಪಡ್ತಾನೆ ಅನ್ಕೊಂಡಿದೀವಿ. ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೊಂಡಿದ್ವಿ. ಅಂಡ್ ಅರುಣ್ ಸ್ವಲ್ಪ ಸ್ನಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಸೊ ನಾವು ಬರೋ ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಎಲ್ಲ ತಿಂಡಿ ಎಲ್ಲ ಇಟ್ಕೋತಾ ಇದೀವಿ. ವಾಟರ್ ಬಾಟಲು, ಈ ಬಿಸಿಲಿಗಂತೂ ಎಷ್ಟು ನೀರಿದ್ರು ಸಾಕಾಗಲ್ಲ, ಬೇಕೇ ಬೇಕು. ಜೊತೆಗೆ ನಾನು ಕೂಡ ರೆಡಿ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್ ನೋಡಿ. ಸೊ ಇದು ಟಾಪ್ ಬಂದ್ಬಿಟ್ಟು, ಓ ಐ ಆಮ್ ಸೋ ಸಾರಿ. ಈಶಾನ್ ಇಲ್ಲಿ ಮ್ಯಾಪ್ ಆರ್ಗನೈಸ್ ಮಾಡ್ತಾ ಕೂತಿದ್ದಾನೆ, ಡಿಸ್ಟರ್ಬ್ ಮಾಡ್ಬಿಟ್ಟೆ ನಾನು. ಸೊ ನನ್ನ ಔಟ್ಫಿಟ್ ಇದು. ಅಂಡ್ ಬ್ಲಾಕ್ ಪ್ಯಾಂಟ್ ಹಾಕೊಂಡಿದ್ದೀನಿ. ಇದು ಜೆಗಿನ್ಸ್ ಪ್ಯಾಂಟ್ ಇದು. ಸೊ ಕಂಫರ್ಟಬಲ್ ಇರುತ್ತೆ ಅಂತ ಇದನ್ನ ಹಾಕೊಂಡಿದ್ದೀನಿ. ಅಂಡ್ ಇದು ನನ್ನ ಫೇವ್ರೆಟ್ ಟಾಪ್. ಇದು ತುಂಬಾ ಸಾಫ್ಟ್ ಇದೆ. ಇದು ಸಮ್ಮರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನ ವೇರ್ ಮಾಡಿದೆ. ಅಂಡ್ ಬ್ಯಾಗ್ ಬಂದ್ಬಿಡು ಇವತ್ತು ಬ್ಯಾಕ್ ಪ್ಯಾಕ್ ಹ್ಯಾಂಡ್ ಬ್ಯಾಗ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಟೈಮು ಕೈಲಿ ಇಟ್ಕೊಳಕ್ ಆಗಲ್ಲ. ಅಂಡ್ ಶೆಕೆ ಇರೋದ್ರಿಂದ ತುಂಬಾ ಒಂಥರ ಅನ್ಕಂಫರ್ಟಬಲ್ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಬ್ಯಾಕ್ ಪ್ಯಾಕ್ ರೀತಿ ಇದೆ, ಹಾಕೊಂಡು ಓಡಾಡ್ಬೋದು ಎಲ್ಲಾ ಕಡೆನೂ ಅಂತ. ಸೊ ನೋಡಿ, ಅಂಡ್ ಇದನ್ನ ಈಗ ರೀಸೆಂಟ್ ಆಗಿ ತಗೊಂಡಿದ್ದು. ಲಾಸ್ಟ್ ಟೈಮ್ ಮಾಲ್ಗೆ ಹೋಗಿದ್ವಿ, ಅವಾಗ ಬ್ಯಾಗಿಡಲ್ಲಿ ಆಫರ್ ಇತ್ತು. ಸೊ ಹಾಗಾಗಿ ಅವಾಗ ಪರ್ಚೇಸ್ ಮಾಡಿದ್ದು. ನನ್ನ ಹತ್ರ ಇದೇ ಬ್ರಾಂಡೆಡ್ ಅಲ್ಲಿ ಸ್ಲಿಂಗ್ ಬ್ಯಾಗ್ ಇದೆ. ಎವ್ರಿ ಡೇ ಸ್ಕೂಲ್ ಹತ್ರ ಇಶಾನ್ನ ಪಿಕಪ್ ಮಾಡುವಾಗ ಫೋನ್ ಅದೆಲ್ಲ ಇಟ್ಕೊಳಕ್ ಈಸಿ ಆಗಿ ಅಂತ ಅದೇ ಬ್ರ್ಯಾಂಡ್ ಅಲ್ಲಿ ತಗೊಂಡಿದ್ದೆ. ತುಂಬಾ ಚೆನ್ನಾಗಿ ಬಾಳಿಕೆ ಬಂದಿತ್ತು, ಹಾಗಾಗಿ ಇನ್ನೊಂದು ಬ್ಯಾಗ್ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಹೊಸದಿದು. ಅಂಡ್ ಈಗ ಹೊರಡೋದೇ ಇನ್ನೊಂದು 10 ನಿಮಿಷದಲ್ಲಿ ಹೊರಡ್ತೀವಿ. ಅಂಡ್ ಥಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಎಲ್ಲೇ ಹೊರಗಡೆ ಹೋಗ್ಬೇಕು ಅಂದಾಗ ಆಧಾರ್ ಕಾರ್ಡು ಮತ್ತೆ ವ್ಯಾಕ್ಸಿನೇಷನ್ದು ID ಪ್ರೂಫ್ ಇದೆಲ್ಲ ಇಟ್ಕೊಂಡಿದೀವಿ. ಅಂಡ್ ಇಶಾನ್ಗೂ ಸ್ವಲ್ಪ ಟ್ಯಾಬ್ಲೆಟ್ಸ್, ಮೀನ್ಸ್ ಏನಾದ್ರು ಇನ್ ಕೇಸ್ ಜ್ವರ ಬಂದ್ರೆ ಅಥವಾ ಇದಾದ್ರೆ ಅಂತ ಅದನ್ನು ಇಟ್ಕೊಂಡಿದೀವಿ. ವಿಕ್ಸ್ ಎಲ್ಲ ಇಟ್ಕೊಂಡು ಪ್ರತಿಯೊಂದು ನೀಟಾಗಿ ಪ್ರಿಕಾಷನ್ಸ್ ತಗೊಂಡು ಹೊರಗಡೆ ಹೋಗ್ತಾ ಇದೀವಿ. ಬನ್ನಿ ಎಲ್ಲ ಹೋಗ್ತಾ ಇದೀವಿ ಏನು ಅಂತ ನಿಮ್ಗೆ ಹೇಳ್ತೀನಿ. ಫ್ರೆಂಡ್ಸ್, ತುಂಬಾ ಶೆಕೆ ಇದೆ ಮುಂಬೈಯಲ್ಲಿ. ಅಪ್ಪ, ಸಮುದ್ರ ತೀರ ಅಂದ್ಮೇಲೆ ಇದ್ದಿದ್ದೆ ಅಲ್ಲ. Shoes time for wherever we are going. ಶೂಸ್ ಕಂಫರ್ಟಬಲ್ ಇರುತ್ತೆ. ಟೈಮ್ ಬಂದಾಗಲೇ 1:20 ಆಗಿದೆ. ಆಕ್ಚುಲಿ ಏನ್ ಅನ್ಕೊಂಡ್ವಿ ಗೊತ್ತಾ, ಬೇರೆ ಎಲ್ಲಾದ್ರೂ ಹೋಗಿ ಆಮೇಲೆ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಹೋಗೋಣ ಅನ್ಕೊಂಡ್ವಿ. ಬಟ್ ಶೆಕೆ ಇರೋದ್ರಿಂದ ಮನೆಯಿಂದ ಆಚೆಗೆ ಕಾಲಿಡಕ್ಕೆ ಆಗಲ್ಲ, ಬೇಡ ಅಂದ್ಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡಿದ್ವಿ, ತಿಂಡಿ ತಿಂದು. ಮನೆ ಒಳಗಡೆ ಕಾಲು ಇಡಕ್ಕಾಗಲ್ಲ, ಮನೆ ಒಳಗಲ್ಲ, ಔಟ್ಸೈಡ್. ಮನೆ ಆಚೆ ಕಾಲು ಇಡಕ್ಕಾಗಲ್ಲ ಅಂದ್ರೆ then how we will go? By car. But how can we reach to the car? ಅರೆ ಇಲ್ಲಿಂದ ಕಾರ್ ರೀಚ್ ಮಾಡೋಕೆ ಇನ್ನೇನು ಆಗಲ್ಲ. ನೀವೇ ಹೇಳಿದ್ರೆ ಮನೆಯಿಂದ ಆಚೆ ನಡೀಕಾಗಲ್ಲ. ಆಲ್ಮೋಸ್ಟ್. ಸೊ ಇವತ್ತೆಲ್ಲ ಆಲ್ಮೋಸ್ಟ್ ಮ್ಯಾಚಿಂಗ್.
ಬ್ಲ್ಯಾಕ್ ಮ್ಯಾಚಿಂಗ್. ಆ್ಯಂಡ್ ಇದು ಟೇಲ್ ಗ್ರೀನ್ ಅಂತಾರೆ, ಅಂದರೆ ತುಂಬ ಲೈಟ್ ಕಲರ್ ಗ್ರೀನು. ಇಶಾನ್ದು ಸ್ವಲ್ಪ ಲೀಫ್ ಗ್ರೀನ್ ಕಲರ್ ಇದೆ. ಸೊ ಎರಡು ಒಂದೇ ಫ್ಯಾಮಿಲಿ ಬರುತ್ತೆ. ಈಗ ಆಲ್ಮೋಸ್ಟ್ ಇವತ್ತು ಎಲ್ಲರೂ ಹೌದಾ, ನಂಗೆ ಗೊತ್ತಿರೋದೇ 3 ಗ್ರೀನು. ಇವನು ಇನ್ನೇನೋ ಹೇಳ್ತಿದ್ದಾನೆ, ಇರ್ಬೋದೇನೋ. ಎಷ್ಟು ಶೇಡ್ಸ್ ಇದೆ ಗ್ರೀನ್? ನಂಗೆ ಅಷ್ಟೊಂದು ಶೇಡ್ಸ್ ಎಲ್ಲ ಗೊತ್ತಿಲ್ಲ, ನಾರ್ಮಲ್ ಶೇಡ್ಸ್ ಅಷ್ಟೇ ಗೊತ್ತಿರೋದು. ಲೀಫ್ ಗ್ರೀನು, ಡಾರ್ಕ್ ಗ್ರೀನು, ಬಾಟಲ್ ಗ್ರೀನು ಇಷ್ಟಪ್ಪ ನಂಗೆ ಗೊತ್ತಿರೋದು. ರೆಡಿ ಆಗಿದ್ದೀವಿ ನೋಡಿ. ಶೆಕೆ ಆಕ್ಚುಲಿ ಶೆಕೆಯಲ್ಲಿ ಕೂದಲು ಬಿಟ್ಟಿರೋದು ರಾಂಗ್ ಐಡಿಯಾ ಅನ್ಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಹೊರಡೋಣ. ಇಶಾ, ನೀನ್ ಎಷ್ಟು ಮಾತಾಡ್ತೀಯ ನೋಡಿ, ಇನ್ನೂ ಶೂಸ್ ಹಾಕಿಲ್ಲ. ನಂದು ಹಾಕಿ ಆಗೋಯ್ತು. ಶೂಸ್ ಮ್ಯಾಚಿಂಗ್ ಸ್ವಲ್ಪ ಅಲ್ಲ. ಶೂಸ್ ಹೆಂಗ್ ಮ್ಯಾಚಿಂಗ್ ಆಗುತ್ತೆ? ಮತ್ತೆ ಬ್ಲೂ ಅಲ್ಲಿ ಇದು ಡಾರ್ಕ್ ಬ್ಲೂ ಅಲ್ಲ, ಲೈಟ್ ಬ್ಲೂ. ಬಟ್ ಅಲ್ಲಿ ಕಾಣ್ತಾ ಇಲ್ಲ ಅಲ್ಲಿ ಯಾವ ಬ್ಲೂ ಅಂತ. ತಡಿ ತೋರಿಸ್ತೀವಿ. ಅಲ್ಲಿ ಶೋ ಯು. ಮ್ಯಾಚಿಂಗ್ ಇಲ್ಲ, ಚಿಕನ್ ಸ್ವಲ್ಪ ಲೈಟ್. ಇದು ಬಂದ್ಬಿಟ್ಟು ಮುಂಬೈಯಲ್ಲಿದೆ ನೋಡಿ, ರಾಯಲ್ ಚಾಲೆಂಜರ್ಸ್ದು ನೀಟಾಗಿ ಹಾಕಿದ್ದಾರೆ ಇಲ್ಲಿ. ಸೊ ಅಡ್ವರ್ಟೈಸ್ಮೆಂಟ್ ನಡೀತಾ ಇದೆ. ಸೊ RCB ಎಲ್ಲ ಕಡೆನೂ ಫೇಮಸ್. ಈ ಸಲ ಡೆಫಿನೆಟಾಗಿ ಕಪ್ ನಮ್ದೇನೆ. ಇಷ್ಟೊಂದು ಪ್ರಮೋಟ್ ಮಾಡ್ತಿದ್ದಾರೆ ಅಂದಮೇಲೆ ಗೆಲ್ಲೇಬೇಕಲ್ವಾ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇರೋದು ಇದು ಗ್ರೌಂಡ್. ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾರೆ, ಕಾಣ್ತಿದೆಯಲ್ಲ ಅದು. ಆ್ಯಂಡ್ ಇದು ಇಷ್ಟು ಬಂದ್ಬಿಟ್ಟು ಇದು ರಿಲಯನ್ಸ್ ಅವ್ರದ್ದು ಪ್ರಾಪರ್ಟಿ. ಇದು ಬಂದ್ಬಿಟ್ಟು ರಿಲಯನ್ಸ್ ಅವ್ರದ್ದು ಹಾಸ್ಪಿಟಲ್. ಇದು ಫ್ರೆಂಡ್ಸ್, ನಾವು ಐಕಿಯಾಗೆ ಬಂದಿದ್ದೀವಿ. ಸೊ ಹೆಂಗಿದ್ರು ನವಿ ಮುಂಬೈಗೆ ಬಂದಿದ್ವಲ್ಲ, ಐಕಿಯಾ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ನಾವು ಇಶಾಂಗ್ ಸರ್ಪ್ರೈಸ್ ಕೊಡೋದಕ್ಕೆ ಇನ್ನೂ ಟೈಮ್ ಇದೆ. ಸೊ ಅಲ್ಲಿ ತನಕ ಏನು ಮಾಡೋದು ಅಂದ್ಬಿಟ್ಟು ಐಕಿಯಾ ಪ್ಲ್ಯಾನ್ ಮಾಡಿದ್ವಿ. ಮತ್ತೆ ಅದಕ್ಕೆ ಬರಬೇಕು ಅಂದರೆ ಅಲ್ಲಿಂದ ಬರಬೇಕಲ್ವಾ, ಅದಕ್ಕೆ. ಸೊ ಏನಕ್ಕೆ ಬಂದಿದ್ದೀವಿ ಅಂತಂದರೆ ಕರ್ಟನ್ಸ್, ಮನೇಲಿರೋ ಕರ್ಟನ್ಸ್ನ ರೀಪ್ಲೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಈಗ ಕರ್ಟನ್ ತೊಗೊಳ್ಬೇಕು, ರೂಮು ಮತ್ತು ಹಾಲಲ್ಲಿ. ನಮ್ದೇನು ಹೆಚ್ಚಿಗೆ ಏನಿಲ್ಲ ಶಾಪಿಂಗು. ಸೊ ಎಷ್ಟು ಬಾಟಲ್ಸ್ ಪೇಂಟಿಂಗ್ ಮಾಡ್ತೀರಾ, ಅದು ಯಾವುದಕ್ಕೂ ಫ್ಲವರ್ಸ್ ಸಾಕಾಗ್ತಿಲ್ಲ. ಸೊ ಫ್ಲವರ್ಸ್ ತಗೋಬೇಕು. ಮನೆಯೆಲ್ಲ ಇಂಟೀರಿಯರ್ ಮಾಡಬೇಕು ಅನ್ಕೋತೀನಿ, ಬಟ್ ಹಾಗೇನು ಶಿಫ್ಟ್ ಆಗುವಾಗ ಅದು ಪ್ರಾಬ್ಲಮ್. ಅದಕ್ಕೋಸ್ಕರ ಹಾಗೆ ಬಿಡ್ತೀನಿ. ಪ್ರತಿ ಸಲನೂ ಇದೇ ಥರ ಮನೆ ಸಿಗಲ್ಲ ಮುಂಬೈಯಲ್ಲಿ. ನಿಮ್ಗೆಲ್ಲರಿಗೂ ಗೊತ್ತಿದೆಯೋ ಇಲ್ವೋ, ಬ್ಯಾಂಗ್ಳೂರ್ಗಿಂತ ರೆಂಟ್ ಕಾಸ್ಟ್ಲಿ ಇದೆ ಆ್ಯಂಡ್ ಸ್ಪೇಷಿಯಸ್ ಆಗೂ ಇರೋದಿಲ್ಲ. ಚಿಕ್ಕ ಮನೆ ಇರುತ್ತೆ ತುಂಬ. ಅದಕ್ಕೋಸ್ಕರ ನಾನೇನು ಇಂಟೀರಿಯರ್ ಅಷ್ಟಾಗಿ ಮಾಡ್ಕೊಳಕ್ಕೆ ಹೋಗಲ್ಲ. ಇವಾಗ ಸದ್ಯಕ್ಕೆ ಕರ್ಟನ್ಸ್ ರಿಪ್ಲೇಸ್ ಮಾಡಿಸ್ಬೇಕು. ಸಮ್ಮರ್ ಆಗಿರೋದ್ರಿಂದ ತುಂಬ ಅದು ನಂಗೆ ಲೈಟಿಂಗ್ ಬರ್ತಾ ಇದೆ ರೂಮ್ಸಲ್ಲಿ, ಮಲ್ಕೊಳ್ಳೋಕ್ಕೆ ಸಕ್ಕ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ಸ್ವಲ್ಪ ತಿಕ್ಕಾಗಿರೋಂಥ ಕರ್ಟನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಈಗ ಡೈರೆಕ್ಟಾಗಿ ಕರ್ಟನ್ ಸೆಕ್ಷನ್ಗೆ ಹೋಗಿ ಕರ್ಟನ್ ಪರ್ಚೇಸ್ ಮಾಡಿ ಆಮೇಲೆ ಸರ್ಪ್ರೈಸಿಂಗ್ ಏನು ಅಂತ ರಿವೀಲ್ ಮಾಡ್ತೀನಿ. ಇದೆಲ್ಲ ಕರ್ಟನ್ಸ್. ಸೊ ಕರ್ಟನ್ಸ್ ನೋಡ್ತಾ ಇದ್ದೀವಿ, ಕ್ವಾಲಿಟಿ ಇದೆ ಆ್ಯಂಡ್ ಪ್ರೈಸು ಕೂಡ ರೀಸನಬಲ್ ಆಗೇ ಇದೆ ಅದಕ್ಕೆ ತಕ್ಕಂತೆ. ಬಟ್ ಕಲೆಕ್ಷನ್ಸ್ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ. ಏನು ಅನ್ಕೊಂಡಿದ್ಯಾ, ಅದು ಕರ್ಟನ್ ಅಮ್ಮ? ಸಸ್ಪೆನ್ಸ್ ಹೇಳಲ್ಲ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ. ನೋಡಿ ಕರ್ಟನ್ಸ್ ಇದೆಲ್ಲ, ಇದು ಚೆನ್ನಾಗಿದೆ. ಇದು ನಿಮಗೆ ಲೈಟ್ನ ಬ್ಲಾಕ್ ಮಾಡುತ್ತೆ, ಬಿಡೋದಿಲ್ಲ. ರೂಮ್ಗೆಲ್ಲ ಸಗದಾಗಿರುತ್ತೆ. ಇದು ಸ್ವಲ್ಪ ಒಂದು ಟ್ರಾನ್ಸ್ಪರೆಂಟು, ಬಟ್ ನಂಗೆ ಇದು ಇಷ್ಟ ಆಯಿತು. ಇದು ಅಷ್ಟೇ, ಇದು ಚೆನ್ನಾಗಿದೆ. ಇದಂತೂ ಯಾರಿಗಾರು ಬೇಕಾದರೆ ಪ್ರೈಸ್ಲೆಸ್ಸು, ಕೊಂಡ್ಕೊಳಂಗಿದ್ರೆ ಕೊಂಡ್ಕೊಳ್ಳಿ, ಫ್ರೀಯಾಗಿ ಕೊಟ್ಬಿಡ್ತೀನಿ. ಇದು ಚೆನ್ನಾಗಿದೆ. ಇದು ವೈಟ್ ಮೇಂಟೈನ್ ಮಾಡೋದು ಕಷ್ಟ. ಇನ್ನು ಇದೆ ಈ ಕಡೆ ಸ್ವಲ್ಪ.
ಐಕಿಯಾದಲ್ಲಿ ಎಲ್ಲ ಕರ್ಟನ್ಸ್ ಬರೀ ವೈಟ್ ಕಾಂಬಿನೇಷನಲ್ಲೇ ಇದೆ. ಸೊ ನಮ್ಮ ಮನೆಗಂತೂ ಡೆಫಿನೆಟಾಗಿ ಸೂಟ್ ಆಗಲ್ಲ. ಈ ಇಶಾನ್ ಇರೋ ಕಡೆ ಅಂತೂ ಆಗೋದೇ ಇಲ್ಲ. ಸೊ ನೋಡಿ, ಏಯ್ ತರ್ಲೆ ಇಶಾನ್, ಎಲ್ಲಿದ್ಯಾ? ಏಯ್ ಬಾರೋ ಆಚೆ. ಫ್ರೆಂಡ್ಸ್, ಫೈನಲ್ ಆಗಿ ನಾವು ಇದನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಇದ್ರ ಪ್ರೈಸ್ ಬಂದುಬಿಟ್ಟು 3490 ರೂಪಾಯಿ ಹೀಗಿದೆ. ಇನ್ನೊಂದು ಬಂದುಬಿಟ್ಟು ಇದರಲ್ಲೇ ಕಲರ್ ಚೇಂಜು. ಇದು 2490 ರೂಪಾಯಿ. ಕಲರ್ ಯಾವುದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿದೆಯಲ್ಲ, ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದು ನಾನು ತೋರಿಸೋದಲ್ಲ 3000 ಅದು ಇದು. ಫಸ್ಟು ಇದನ್ನು ಮಾಡೋಣ ಅಂದ್ಕೊಂಡ್ವಿ. ಈ ಕಾಂಬಿನೇಷನ್ ವರ್ಕೌಟ್ ಆಗಲ್ಲ ಅಂದ್ಬಿಟ್ಟು ಈಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ರೂಮ್ಗೆ. ಸೊ ಟೋಟಲ್ ಆಗಿ ನಮಗೆ 6000 ಬೀಳುತ್ತೆ. ಇದು ಕುಷನ್ ಪ್ಯಾಡ್, ಇದು ಜಸ್ಟ್ 200 ರೂಪೀಸ್ ಇದೆ. ಸೋಫಾಗೆ ಮತ್ತು ದಿವಾನ್ ಕಟ್ಗೆಲ್ಲ ಇಟ್ಕೊಳ್ಬೋದು. 200 ರೂಪಾಯಿಗೆ ಒಳ್ಳೆ ಕುಷನ್ ಸಿಗುತ್ತೆ. ಆ್ಯಂಡ್ ಕುಷನ್ ಕವರ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಪ್ರೈಸು 180 ರೂಪೀಸಲ್ಲಿ ಬರುತ್ತೆ. 179 ಕಾಟನ್ ಪ್ಲೇನ್ ಆಗಿರುವಂಥದ್ದು. ಬರೀ 99 ರೂಪೀಸ್ಗೆ ನಾನೊಂದು ಒಳ್ಳೆ ಪ್ರಾಡಕ್ಟ್ ನೋಡಿದೆ, ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ. ಇದು ಮ್ಯಾಟ್, ಇದು ತುಂಬ ಉದ್ದನೂ ಇದೆ. ಕಿಚನ್ಗೆ ಹಾಕ್ಕೊಳ್ಬೋದು, ಅಡುಗೆ ಮನೆ ಸಿಂಕ್ ಹತ್ರ ನೀರಾಗುತ್ತೆ ಅನ್ನೋದಕ್ಕೆ, ಮತ್ತು ಗ್ಯಾಸ್ ಸ್ಟವ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ. ಸೊ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಸೋಫಾ ಮೇಲೆ ಹಾಕ್ಕೊಳ್ಬೋದು, ಇಲ್ಲ ಗೆಸ್ಟ್ ಬಂದಾಗ ಹಾಕ್ಕೊಳ್ಬೋದು, ಊಟಕ್ಕೆ ಕುತ್ಕೊಂಡಾಗಲೂ ಹಾಕ್ಕೊಳ್ಬೋದು. ಯೂಸ್ಫುಲ್ ಆಗಿರೋ ಮ್ಯಾಟು ಬರೀ 99 ರೂಪಾಯಿಗೆ. ನೆಕ್ಸ್ಟ್ ಇದು ಗ್ಲಾಸ್ ಜಾರು, ಏರ್ ಟೈಟ್ ಕಂಟೈನರು, 199 ರೂಪೀಸ್ಗೆ. ಉಪ್ಪಿನಕಾಯಿಗೆ ಮತ್ತು ಕಾಳು ಈ ಥರ ಎಲ್ಲ ಹಾಕಿಟ್ಕೊಳ್ಳೋಕ್ಕೆ ಒಳ್ಳೆ ಜಾರ್ ಇದು. ಅಡುಗೆ ಮನೆಯೇನಾದರೂ ನೀವು ಚೇಂಜಸ್ ಮಾಡಬೇಕು, ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬೇಕು ಅಂದರೆ ಐಕಿಯಾಗೆ ಬನ್ನಿ, ನಿಮಗೆ ಸಗದಾಗಿರೋದು ಸಿಗುತ್ತೆ. ಇನ್ನೊಂದು ಕ್ಯೂಟ್ ಆಗಿರೋ ಅಂಥ ಐಟಮ್ ಇದು ಬೆಡ್ ಲ್ಯಾಂಪು. ನಿಮಗೆ ಕಾಟ್ ಪಕ್ಕ ಇಟ್ಕೊಂಡ್ರೆ ಸಗದಾಗಿ ಕಾಣಿಸುತ್ತೆ. 1190 ರೂಪಾಯಿ. ಹಾಗೆ ಈ ಚೇರ್ ಬಂದುಬಿಟ್ಟು ವುಡನ್ ಚೇರ್, 5990 ರೂಪಾಯಿ. ಕ್ಯೂಟ್ ಪಾಂಡಾ ಲೈಟ್, ಇದು ಬೆಡ್ ಲ್ಯಾಂಪಾಗೂ ಯೂಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ನೈಟ್ ಎಮರ್ಜೆನ್ಸಿ ಲೈಟಾಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. 400 ರೂಪೀಸ್ ಇದು. ಈ ಬೌಲ್ ಬಂದುಬಿಟ್ಟು 130 ರೂಪೀಸ್ಗೆ ನಿಮಗೆ ಸಖತ್ತಾಗಿರೋ ಬೌಲ್ ಸಿಗುತ್ತೆ. ಇದು ರೈಸ್ ಬೌಲ್ ಇದು. ಫ್ರೆಂಡ್ಸ್, ನಮ್ಮ ಶಾಪಿಂಗ್ ಮುಗಿದಿದೆ. ಆಲ್ಮೋಸ್ಟ್ ಏನೇನು ಬೇಕು ಅಂದ್ಕೊಂಡ್ವಿ ಅದೆಲ್ಲ ತೊಗೊಂಡ್ವಿ. ಕರ್ಟನ್ಸ್ ಜೊತೆಗೆ ಸಣ್ಣ ಪುಟ್ಟ ಸಾಮಾನು ಕೂಡ ಪರ್ಚೇಸ್ ಮಾಡಿದ್ದೀವಿ. ಆ್ಯಂಡ್ ಮೇಯ್ನ್ ಬಂದುಬಿಟ್ಟು ಒಂದು ಚಿಕ್ಕದು ಟೇಬಲ್ ತೊಗೊಂಡಿದ್ದೀವಿ. ಸೊ ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಸಡನ್ನಾಗಿ ಯಾರಾದ್ರು ಒಬ್ಬರು ಗೆಸ್ಟ್ ಬಂದರೆ ಅದನ್ನು ಕಾಫಿ ಮತ್ತು ಸ್ನ್ಯಾಕ್ಸ್ ಸರ್ವ್ ಮಾಡೋಕ್ಕಿರಲಿ ಅಂತ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಎಷ್ಟು ಸಾಮಾನು ತೊಗೊಂಡಿದ್ದೀನಿ. ಕರ್ಟನ್ಸ್ ಜೊತೆಗೆ ಸ್ವಲ್ಪ ಇದೆ. ಆ್ಯಂಡ್ ಸ್ವಲ್ಪ ಟೈಮ್ ಕೂಡ ಹೋಗ್ತಾ ಇದೆ. ಅರುಣ್ ಹರಿಯಪ್ ಅಂತ ಹೇಳ್ತಾ ಇದ್ದಾರೆ. ಸ್ಟಿಲ್ ನಾವು ಅದು ಇದು ನೋಡ್ತಾನೆ ಇದ್ದೀವಿ. ಲೇಡೀಸ್ ಅಂದರೆ ಅಷ್ಟೇ ಅಲ್ವಾ ಹುಡ್ಕೋ ಇರೋದು. ಸೊ ಈಗ ಬಿಲ್ಲಿಂಗ್ ಮಾಡಿಸ್ಕೊಂಡ್ಮೇಲೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮ್ಗೆ ಹೇಳ್ತೀನಿ. ಐಕಿಯಾ ಶಾಪಿಂಗ್ ಮುಗೀತು, ಎಕ್ಸಿಟ್ ಆಗ್ತಾ ಇದ್ದೀವಿ. ನಿಮ್ಗೆ ಬ್ಯಾಕ್ ಸೈಡ್ ಕಾಣಿಸ್ತಿದೆಯೋ ಅಲ್ವ ಗೊತ್ತಿಲ್ಲ, ಬಟ್ ನಾವೀಗ ಆಲ್ರೆಡಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳೋ ಸಮಯ ಬಂತು. ಇಶಾನ್ ಬೆಳಗ್ಗೆಯಿಂದ ಕಾಯ್ತಿದ್ದ. Blah blah blah. Yes. Now tell me what it is. I am waiting since morning. ಓಕೆ, ನಾನು ಅದೇ ಹೇಳಿದ್ದು. ಸೊ ಈಗ ರಿವೀಲ್ ಮಾಡೋ ಟೈಮ್ ಬಂದಿದೆ.